ಪೆನ್ ಡ್ರೈವ್ ಹಿಂದಿನ ಮಹಾನಾಯಕನನ್ನ ಹಿಡಿಯುತ್ತೇವೆ ಅಂದಿದ್ದಾರೆ. ಎಸ್ಐಟಿ ತನಿಖಾ ವರದಿ ಈ ಶಾಸಕರಿಗೆ ಸರಬರಾಜು ಆಗ್ತಾ ಇದೆಯಾ? ತಿಮಿಂಗ್ಲ ಅಂದಿದ್ದಾರೆ. ದೇಶದ ತಿಮಿಂಗ್ಲ ಯಾರು ಎಲ್ರಿಗೂ ಗೊತ್ತಿದೆ ಅಂತ. ಆ ದೊಡ್ಡ ತಿಮಿಂಗ್ಲ ಹೇಳಿದ್ದನ್ನ ಈ ಸಣ್ಣ ತಿಮಿಂಗಲಗಳು ಹೇಳ್ತಾ ಇವೆ ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾರೆ, ಈಗ ಅದೇನೋ BJP ಒಬ್ಬ ಮಾಜಿ ಶಾಸಕರ ಎಡಬಲವನ್ನು ಹಿಡಿದಿದ್ದೇವೆ, ಎಡಗೈ ಬಂಟರು ಬಲಗೈ ಬಂಟರನ್ನ ಇದರ ಮಹಾನಾಯಕರನ್ನು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಯಾರು ಅಂತಕ್ಕಂಥ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗಿದ್ದರೆ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂದರೆ SITಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ SITಯಿಂದ ಸರಬರಾಜು ಆಗ್ತಾ ಇದೆಯಾ? ಮತ್ತು ಅದೆಂಥದ್ದು ತಿಮಿಂಗ್ಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮಿಂಗ್ಲ. ಬಹುಶಃ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೊಡ್ಡ ತಿಮಿಂಗ್ಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ. ಇನ್ಯಾರು ಇದೇನೋ ದೊಡ್ಡ ತಿಮಿಂಗ್ಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗ್ಲ ಹೇಳಿರೋದನ್ನ ಈ ಸಣ್ಣ ತಿಮಿಂಗ್ಲಗಳು ಹೇಳ್ತಾವೆ ಅಷ್ಟೇ. ಬೇರೆ SIT ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಹೇಳಿಕೆ ಕೊಟ್ಟರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ SIT ಅವರು ಕ್ರಮ ತೆಗೆದುಕೊತಾರೆ ಅಂತ ಹೇಳಿದ್ದಾರೆ. ಗೃಹ ಸಚಿವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು. ಈಗಾಗಲೇ BJPಯ ಮಾಜಿ ಶಾಸಕರು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಮಾಜಿ ಶಾಸಕರ ಬಗ್ಗೆ. ಈಗ ಏನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ, ಇನ್ನು ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ FIR ಏನಾಗಿದೆ 22ನೇ ತಾರೀಕು, ಒಬ್ಬ ವ್ಯಕ್ತಿಯನ್ನೂ ಹಿಡಿದಿಲ್ಲ ಇನ್ನೂ. ಅದರಲ್ಲಿ ಪ್ರಮುಖ ಆರೋಪಿ ಕ್ಯಾಸೆಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ದವನು ಯಾರು, ಅದು ಯಾರು ಸರಬರಾಜು ಮಾಡಿದ್ದಾರೆ ಅವೆಲ್ಲ ತನಿಖೆಯಲ್ಲಿ ಬರಲಿ. ಆ ವ್ಯಕ್ತಿಯನ್ನು ಒಂದು ಖಾಸಗಿ ಚಾನಲ್ನಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇಂಟ್ರ್ಯೂ ಮಾಡ್ತಾರೆ. ಇನ್ನು ಸರ್ಕಾರಿಕ ವ್ಯಕ್ತಿನ ಹಿಡಿಲಿಕ್ಕಾಗಿಲ್ವಾ? ಅದಷ್ಟೇ ಅಲ್ಲ, ಅವನು ಯಾರೋ ನವೀನ್ ಗೌಡ ಅಂತ ಹೇಳಿ ಏನೋ ನಮ್ಮ ಪಕ್ಷದ ಶಾಸಕರಿಗೆ ಏನೋ ಪೆನ್ ಡ್ರೈವ್ ಕೊಟ್ಟೆ ಅಂತ ಅದೊಂದು ಬೇರೆ ಹೇಳಿದ್ದಾನೆ. ಈಗ ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಹೋಗ್ತಾ ಇದೆ, ಈ ತನಿಖೆಯ ಒಂದು ಗಾಂಭೀರ್ಯತೆ ಎಷ್ಟಿದೆ, ನಾನು ಗೃಹ ಸಚಿವರನ್ನು ಕೇಳಕ್ಕೆ ಬಯಸ್ತಾ ಇದ್ದೇನೆ. 8 ಗಂಟೆನಲ್ಲಿ 21ನೇ ತಾರೀಕು ಈ ಒಂದು ಅಶ್ಲೀಲ ಕ್ಯಾಸೆಟನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ ಅಂತೇಳಿ ಆ ನವೀನ್ ಕೂಡ ಪೋಸ್ಟ್ ಮಾಡ್ತಾನೆ. ಈ ಕ್ಷಣದವರೆಗೆ ಏನಾದರೂ ಅವನ್ನು ನೀವು ಟಚ್ ಮಾಡಿದ್ದೀರಾ? ಇಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯ ಸತ್ಯಾಸತ್ಯತೆಗಳು ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ದಾರೆ ಎರಡೂ ರೀತಿಯಲ್ಲಿರ್ತಕ್ಕಂಥ ತಪ್ಪಿತಸ್ಥರಿಗೆ ಪ್ರಾಮಾಣಿಕವಾದಂಥ ಶಿಕ್ಷೆ ದೊರಕತಕ್ಕಂಥದ್ದಾದರೆ ಅವತ್ತು ಸಂಭ್ರಮಾಚರಣೆ ಮಾಡಿ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಹೇಳ್ತೀನಿ. ಏಕೆಂದರೆ ಈ ಒಂದು ಘಟನೆ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಇದು. ನಾನು SITಯ ಅಧಿಕಾರಿಗಳು, ಅದು ಹಿರಿಯ ಅಧಿಕಾರಿಗಳಿರಲಿ, ಆ SITಯ ಸಿಬ್ಬಂದಿಗಳೇನಿದ್ದಾರೆ, ಬಹುಶಃ ನಿಮಗೂ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ, ನಿಮ್ಮ ಒಡ ಹುಟ್ಟಿದ ಅಕ್ಕ ತಂಗಿಯರು ಇದ್ದಾರೆ. ಈ ಪ್ರಕರಣದಿಂದ ಸಂತ್ರಸ್ತರು ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನೀವೇನು ಹೇಳ್ತೀರಿ, ಈಗ ನೀವು ಸಂತ್ರಸ್ತರು ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಕ್ಕಂಥದ್ದೇನಿದೆ, ಇಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವೊಂದು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ರು, ಈ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥವ್ರನ್ನ ಇಲ್ಲಿವರೆಗೆ ಒಬ್ಬರನ್ನೂ ಅವ್ರು ಟಚ್ ಮಾಡಲಿಲ್ಲ. ಈ ಒಂದು ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥ ಘಟನೆಗೆ ಕಾರಣಕರ್ತ ಅಂತಕ್ಕಂಥದ್ದು ಇವತ್ತು ಆರೋಪ ಏನಿದೆ,
ಆ ವ್ಯಕ್ತಿಯನ್ನು ನೀವಿನ್ನೂ ಹಿಡಿಲಿಕ್ಕಾಗಿಲ್ಲ. ಅದಕ್ಕೆ ನನ್ನೇ ನೀವು ಪ್ರಶ್ನೆ ಮಾಡಬಹುದು, ನೀವೇ ಎಲ್ಲಿದ್ರೆ ಹುಡುಕಿ ಅಂತೇಳಿ, ಹುಡುಕಿ ಕರ್ಕೊಂಬನ್ನಿ ಅಂತೇಳಿ. ನಾನೆಲ್ಲಿ ಹುಡುಕೊಂಡು ಹೋಗಲಿ, ಸರ್ಕಾರದ ಜವಾಬ್ದಾರಿ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.